ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಚೀನಾ ವೈರಸ್ನ ಭೀತಿ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನ ಮಕ್ಕಳಲ್ಲಿ ಪತ್ತೆಯಾಗಿದೆ HMP ವೈರಸ್. ಹಾಗಾಗಿ ಚಿಕ್ಕಬಳ್ಳಾಪುರದ ಪೋಷಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. HMP ವೈರಸ್ ಆತಂಕ, ಕೋವಿಡ್ ಲ್ಯಾಬ್ ಮರುಚಾಲನೆಗೆ ತಯಾರಿ. ದಿನೇ ದಿನೇ ಮಕ್ಕಳಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಜೊತೆಗೆ ಶೀತ, ನೆಗಡಿ, ಚಳಿಗಾಲ ಆಗಿರೋದ್ರಿಂದ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಯತ್ತ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ಹಿಂದೆ ಪ್ರತಿದಿನವೂ 100ರಿಂದ 150 ಮಕ್ಕಳ ತಪಾಸಣೆ ಆಗ್ತಿತ್ತು. ಆದ್ರೀಗ ಪ್ರತಿದಿನವೂ ಕೂಡ 200ರಿಂದ 250 ಮಕ್ಕಳಿಗೆ ತಪಾಸಣೆ ಮಾಡ್ತಿದ್ದಾರಂತೆ. ಇದೆಲ್ಲದಕ್ಕೂ ಕಾರಣ ಬೆಂಗಳೂರಿನ 2 ಮಕ್ಕಳಲ್ಲಿ ಚೀನಾ ವೈರಸ್ ಪತ್ತೆಯಾಗಿರುವಂಥದ್ದು. ಯಾವಾಗ ಚೀನಾ ವೈರಸ್ ಬೆಂಗಳೂರಿಗೂ ಕಾಲಿಡ್ತು ಅನ್ನೋದು ಗೊತ್ತಾಯಿತು. ಕೇವಲ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳ ಪೋಷಕರಲ್ಲೂ ಕೂಡ ಆತಂಕ ದುಪ್ಪಟ್ಟಾಗ್ತಾ ಇದೆ. ನಮ್ಮಲ್ಲಿ ಈಗ ಈ ಚಳಿಗಾಲ ಸ್ಟಾರ್ಟ್ ಆದಾಗಿಂದ ಹೆಚ್ಚು ಮಕ್ಕಳು ಬರಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಕೆಮ್ಮು, ನೆಗಡಿ, ಜ್ವರ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಆಗಿ ಬರ್ತಿದ್ದಾರೆ. ಸಿಂಪ್ಟಮ್ಸ್ ಕಂಪೇರ್ ಮಾಡಿದ್ರೆ ಈ ಜ್ವರ, ನೆಗಡಿ, ಕೆಮ್ಮು ಅನ್ನೋದು ಜಾಸ್ತಿ ಆಗ್ತಿದೆ. ಬೇರೆ ಸೀಸನ್ ಕಂಪೇರ್ ಮಾಡಿದ್ರೆ ನಾವು ಹೇಳ್ದಂಗೆ ಈ ಕೆಮ್ಮು, ನೆಗಡಿ, ಜ್ವರ ಅನ್ನೋದು ಜಾಸ್ತಿ ಆಗ್ತಿದೆ. ಪ್ಲಸ್ ಒಂದೇನಂದ್ರೆ ಮಗು ಸಿವಿಯಾರಿಟಿ ವೈಸ್ ಜಾಸ್ತಿ ಆಗ್ತಿಲ್ಲ. ನಮ್ಮ ಅಡ್ಮಿಷನ್ ರೇಟ್ಸ್ ನಾವು ನೋಡಿದ್ರೆ ಯಾವುದೇ ರೀತಿಯ ಅಡ್ಮಿಷನ್ಸ್ ಕಮ್ಮಿ ಆಗಿದೆ. ಇನ್ಫ್ಯಾಕ್ಟ್ ಆದರೆ OPD ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವೈರಸ್ ಮುಂಚೆಯಿಂದಲೂ ಇರೋದೆ, ಈಗ ಬೆಳಕಿಗೆ ಬಂದಿದೆ ಅಷ್ಟೇ. ಬಟ್ ಯಾರೂ ಆತಂಕ ಪಡೋಷ್ಟೇನು ಬೇಕಿಲ್ಲ. ನಾವು ನೋಡ್ತಿರೋ ಇದರಲ್ಲಿ ನಾನು ಮುಂಚೆ ಕೋಲ್ಡ್ ಕ್ಲೈಮೇಟ್ ಇಂದ URTA ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಮಕ್ಕಳು ಅದರಿಂದ ಈ ಥಂಡಿಗೆ ಜಾಸ್ತಿ ಕೆಮ್ಮು, ನೆಗಡಿ, ಜ್ವರ ಈ ಥರ ಸಿಂಪ್ಟಮ್ಸ್ ಇಂದ ಹಾಸ್ಪಿಟಲ್ ಬರೋದಾಗ್ತಾ ಇದೆ. ಎಸ್ಪೆಷಲಿ OPDs ಜಾಸ್ತಿ ಆಗ್ತಾ ಇದೆ, IPDs ತುಂಬ ಆಗ್ತಾ ಇದೆ. ಎಸ್ಪೆಷಲಿ ಕೌಲ್ಡು, ಕಾಫು ಮತ್ತು ಫೀವರ್ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಇದೆ. ಪರ್ ಡೇ ಏನಿಲ್ಲ ಅಂದರೆ 150 to 200 OPD, 150 to